ಡೈರೆಕ್ಟ್ರೆ, ಈ ಸಿನಿಮಾದ ಕಂಟೆಂಟ್ ಮತ್ತು ಕ್ವಾಲಿಟಿ ನೋಡಿದ ತಕ್ಷಣ ಯಾರಪ್ಪ ಬೇರೆ ಭಾಷೆಯಿಂದ ಬಂದ್ಬಿಟ್ಟು ಯಾರೋ ಟೆಕ್ನಿಷಿಯನ್ ಮಾಡೋರು ಅಂತ ಅಂದ್ಕೊಂಡಿದ್ವಿ. ಬಟ್ 250-250 ಸಿನಿಮಾಗಳಲ್ಲಿ ವರ್ಕ್ ಮಾಡಿ ಈ ಥರದೊಂದು VFX ಅಚೀವ್ಮೆಂಟ್ ತುಂಬ ಗ್ರೇಟ್ ಆ್ಯಕ್ಚುಲಾಗಿ. ಅದು ನೋಡಿದ ತಕ್ಷಣ ಎಷ್ಟೋ ಜನ ರಿವ್ಯೂಲ್ಲೂ ಕೂಡ ತುಂಬ ಹೊಗಳಿದ್ದಾರೆ. ಸೊ ಹೇಗೆ ನಿಮ್ಮ ಹಿನ್ನೆಲೆ ಏನು, ಯಾವ ಥರ ಈ ಸಿನಿಮಾ ಮಾಡ್ಬೇಕು ಅನ್ಸಿದ್ದು ಯಾಕೆ ಅಂತ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಇದೆಲ್ಲ ನಾನು ಮಾಡೋಕ್ಕೆ ರೀಸನ್ನೇ ರವಿ ಸರ್. ಅಂದರೆ ನಾನು ಅವ್ರ ಹತ್ರ ಫಸ್ಟ್ ನನಗೆ ಕರಿಯರ್ ಕೊಟ್ಟಿದ್ದೆ ರವಿಚಂದ್ರನ್ ಸರ್. ಸೊ ನಾನು ಇನ್ನೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ABCD ಕಲಿಸಿರೋ ರವಿಚಂದ್ರನ್ ಸರ್. ಸೊ ಈಗ ನಾನು ಮಾಡ್ತಾ ಇರ್ತೀನಿ ಅವ್ರ ಪ್ರಾಜೆಕ್ಟು ಅದೆಲ್ಲ ಮಾಡ್ತೀನಿ. ರವಿ ಸರ್ ಈಸ್ ಲೈಕ್ ನನಗೆ ಗುರು ಥರ ಸಿನಿಮಾಗೆ. ನಾನು ಏನೇ ಈಗ ಊಟ ತಿಂತಾಯಿದ್ದೀನಿ ಇಂಡಸ್ಟ್ರಿಯಲ್ಲಿ ಏನೇ ಮಾಡ್ತೀನಿ ಬಿಕಾಸ್ ಆಫ್ ರವಿಚಂದ್ರನ್ ಸರ್. ಸೊ ಅವ್ರ ವಿಷನ್ನು ಅವ್ರಿಗೆ ನಾನು ಅವ್ರ ಜೊತೆ ವರ್ಕ್ ಮಾಡಿದಾಗ ಸೊ ನನಗೆ ಅನಿಸಿದ್ದು ಓಕೆ, ಈ ಥರನೂ ನನ್ನ ಕೆಪಾಸಿಟಿ ಈ ಥರನೂ ಮೋಲ್ಡ್ ಮಾಡಿದ್ರು ನನಗೆ. ನೀನು ಏನು ಬೇಕಾದರೂ ಮಾಡ್ಬೋದು, ನೀನು ಒಳಗಡೆ ಇರುತ್ತೆ. ಒಬ್ಬ ಮನುಷ್ಯನ ಒಳಗಡೆ ಎಲ್ಲ ಇರುತ್ತೆ, ನಾವು ತೆಕ್ಕೊಳ್ಳಲ್ಲ. ಅದು ನನಗೆ ಹೊರಗಡೆ ಕೆಪಾಸಿಟಿ ತೆಗೆಸಿ ರವಿಚಂದ್ರನ್ ಸರ್ ಮಾಡಿದ್ರು. ಆಮೇಲೆ ನಂಗೆ ಇಂಡಸ್ಟ್ರಿಯಲ್ಲಿ 300 ಸಿನಿಮಾ ನಾನು ವರ್ಕ್ ಮಾಡ್ತಾರೆ ಬಿಕಾಸ್ ಆಫ್ ರವಿ ಸರ್. ಈ ಲೇಟೆಸ್ಟಾಗಿ ನಾನು ಸಿನಿಮಾಗಳು ಮಾಡ್ತಾನೇ ಇದ್ದೇನೆ. ಸೊ ಇದು ನಮಗೇನಾಯ್ತು ಅಂದರೆ, ನಾನು ವರುಣ್ ಅವ್ರು ಕೂತ್ಕೊಂಡಾಗ, ಈಗ ಅದ್ಭುತ್ ಸಿಂಹ ಅವರು ಸೊ ನಾವು ಅವರಿಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡೋ ಟೈಮಲ್ಲಿ ಸರ್ ಹಿಂಗೆ ಅಂದಾಗ ಏನೋ ಒಂದು ಸ್ಪಿರಿಚುವಲ್ ಎನರ್ಜಿ ಕನೆಕ್ಟ್ ಆಗಿಬಿಡ್ತು ನಮಗೆ. ಈ ಸಿನಿಮಾ ಮಾಡಲೇಬೇಕು ಎಂಬ ಸ್ಪಿರಿಚುವಲ್ ಎನರ್ಜಿ ಕನೆಕ್ಟ್ ಆದಾಗ, ಇವರು ಆಂಜನೇಯ ಭಕ್ತ, ನಾನು ಆಂಜನೇಯ ಭಕ್ತ, ಸರಿ ಮಾಡೋಣ ಒಂದೇನೋ ಮಾಡೋಣ ಅಂತ ಅಂದಾಗ ನಾವು ಈ ರಾಮಾಂಜನೇಯ ಟೈಟಲ್ಲು ಲಾಂಚ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲರೂ ಪೋಸ್ಟರ್ ಲಾಂಚ್ ಮಾಡ್ತಾರೆ, ನಾವೇನೋ ಸಮಥಿಂಗ್ ಡಿಫ್ರೆಂಟ್ ಮಾಡೋಣ ಅಂತ ಡಿಸ್ಕಷನ್ ಆಗಿ ಹಂಗೆ ಅಲ್ಲಿಂದ ಇಲ್ಲಿಂದ ಈಗ ರಾಮಾಂಜನೇಯ ಟೈಟಲ್ ಕೊಟ್ಟಿದ್ದೆ ವರುಣ್ ಅವರು. ಅಂದರೆ ಅದು ನಾನು ಮಾಡಿಲ್ಲ, ಟೈಟಲ್ ನಾನಲ್ಲ. ಸರ್ ನಾನು ಇವ್ರಿಗೊಂದು ಹೇಳಿದ್ದೆ, ಆಮೇಲೆ ಟೈಟಲ್ ಏನು ಯೋಚನೆ ಮಾಡೋಣ ವರುಣವ್ರೆ, ಏನು ಮಾಡೋಣ ಅಂತ ಅವ್ರು ಹೇಳಿದ್ರು, ಇಲ್ಲ ರಾಮಾಂಜನೇಯ ಟೈಟಲ್ ಚೆನ್ನಾಗಿರುತ್ತೆ ನೋಡಿ ಸರ್ ಅಂತಂದರು. ಓ ಹೌದಲ್ಲ, ಸಖತ್ತಾಗಿದೆಯಲ್ಲ. ಆಮೇಲೆ ಅದು ನೋಡಿದ್ರೆ ನಮ್ಮ ಪುಣ್ಯಕ್ಕದು ಎಲ್ಲೂ ರಿಜಿಸ್ಟರ್ ಆಗಿಲ್ಲ. ಸೊ ಅದು ನಮ್ಮ ಪುಣ್ಯ. ಸೊ ನನಗೆ ಅನಿಸ್ತು ಇದರಲ್ಲಿ ಏನೋ ಎನರ್ಜಿ ಇದೆ. ನಾನು ಹೇಳಿದೆ ಚಾನ್ಸೇ ಇಲ್ಲ, ಈ ಟೈಟಲ್ ಇರೋಕ್ಕೆ ಚಾನ್ಸಲ್ಲಿ ಯಾರಾದರೂ ತೊಗೊಂಡಿರ್ತಾರೆ. ಇಲ್ಲ ಈ ಟೈಟಲ್ ಇರಲ್ಲ ನೋಡಿ ಸರ್, ನೀವು ಏನೋ ಗೊತ್ತಿಲ್ಲ, ಇವ್ರು ಮಾತಾಡ್ತಾ ಇದ್ದಿಲ್ಲ, ಇವರಲ್ಲಿರೋ ಒಂದು ಎನರ್ಜಿ ಮಾತಾಡ್ತದೆ. ನಾನು ವರುಣ್ ಜೊತೆ ಮಾತಾಡಿದೆ, ಯಾಕೆ ವರುಣ್ ಜೊತೆ ಮುಂಚೆ ಮಾತಾಡಿದೆ. 6 ಮಂತ್ಸಲ್ಲಿ ಇವರೆಲ್ಲ ಒಂದು ಎನರ್ಜಿ ಕ್ರಿಯೇಟ್ ಆಗಿದೆ, ಎನರ್ಜಿನೇ ಮಾತಾಡ್ತಾ ಇರೋದು. ಅದು ಏನಂತ ನನಗೂ ಗೊತ್ತಿಲ್ಲ. ಸೊ ನಾವೊಂದು ಮಾತಾಡ್ತೀವಿ, ಇವ್ರೊಂದು ಮಾತಾಡ್ತೀವಿ, ಒಂದೊಂದು ಎನರ್ಜಿ ಕನೆಕ್ಟ್ ಆಗಿ ನಾವು ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಆ ಎನರ್ಜಿ ಔಟ್ಪುಟ್ಟೇ ಇಲ್ಲಿದೆ. ಸೊ ನೀವು ಸಂಭಾಷಣೆ ಬಗ್ಗೆ ಕೇಳಿದ್ರೆ, ಸಂಭಾಷಣೆ ನನ್ನ ಗುರುಪ್ರಸಾದ್ ಅಂತಿದ್ದಾರೆ, ಅವರು ಈಗ ಒಂದು ಮೂವಿನೂ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ನಾನು ಒಂದೇ ತುಂಬ ವರ್ಷದಿಂದ ಫ್ರೆಂಡ್ಸ್. ಸೊ ಅವ್ರ ಸಂಭಾಷಣೆ ಬರೆದಾಗ, ಈಗ ನರ ರಾವಣ ಅಂಥೇಳಿ ಬರೆದಾಗ ತುಂಬ ಆರ್ಗ್ಯುಮೆಂಟ್ ಆಯಿತು. ನಾನು ಸಂಭಾಷಣೆ ಅಂತಂದರೆ ನಾನು ಸ್ವಲ್ಪ ಮಾಡರ್ನ್ ಜನರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ ಇಲ್ವ, ನೀನು ನರ ರಾವಣ ಬರೀತಿದ್ಯಾ ಹಾಗೆ ಹೇಗೆ ಅಂತ ಹೇಳಿದಾಗ, ಇಲ್ಲ ಆಗುತ್ತೆ, ಚೆನ್ನಾಗಿ ಬರುತ್ತೆ ಔಟ್ಪುಟ್ ಅಂತ ಬರೆದಾಗ ಜನರಿಗೆ ತುಂಬ ಇಷ್ಟ ಆಗ್ತದೆ. ಸೊ ಸಂಭಾಷಣೆ ಸಖತ್ತಾಗ್ಬೇಡ. ಅನಿಲ್ CG ಅವರು ಮತ್ತು ಮ್ಯೂಸಿಕ್ಕು, ಅವ್ರ ಹಾಡು ಕೂಡ ಅವರೇ ಹಾಡಿದ್ದು, ಈ ರಾವಣ, ನರ ರಾವಣ, ಜೈ ಹನುಮಾನ್ ಜೈ ಬಲ್ವಾನ್. ಸೊ ಅವರು ತುಂಬ ಈಗ ಸೌತ್ ಇಂಡಿಯನ್ ಮೂವಿ ಅದಕ್ಕೆಲ್ಲ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಏನಂದರೆ ಇವ್ರು ತುಂಬ ಇನ್ಸ್ಪೈರ್ ಆಗಿಬಿಟ್ರಿ ಕಂಟೆಂಟ್ ನೋಡಿ, ಇದು ಏನೋ ಇದೆ ಸರ್ ನೆಕ್ಸ್ಟ್ ಲೆವೆಲ್ ಅಂತ. ನೀವು ನಂಬಲ್ಲ ಸರ್, ಈ ಕಂಟೆಂಟ್ ನಾವು ರೆಡಿ ಮಾಡಿದ್ದು 1 ಮಂತಲ್ಲಿ. ಆಮೇಲೆ ಮ್ಯೂಸಿಕ್ ಎಲ್ಲೋಗಿದ್ದು ಹೇಳಿ ಸರ್, ಮ್ಯೂಸಿಕ್ ಎಲ್ಲಿಂದ ಮಾಡಿಸಿದ್ದು? ಕೇರಳ ಲೈವ್ ಎಲ್ಲ ಮಾಡಿಸಿದ್ದು ಕೇರಳದಲ್ಲಿ. ನಾವು ಲೈವಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪರ್ಟಿಕ್ಯುಲರ್, ಇಲ್ಲ ಸರ್ ಇಷ್ಟು ಖರ್ಚು ಮಾಡ್ತಾರೆ, ಇನ್ನೂ ಸ್ವಲ್ಪ ಖರ್ಚು ಮಾಡೋಣ, ನೀವು ಡೋಂಟ್ ವರಿ, ನಿಮ್ಮ ಹತ್ರ ಈಗ ಇದಿರೋದು ನಾವು ಮಾಡೋಣ ಆ ಥರದಲ್ಲಿ. ಸೊ ಹೆಂಗಾಯ್ತು ಅಂದರೆ, ಇದು ಒಂದು ಎನರ್ಜಿಯಲ್ಲಿ ವರ್ಕ್ ಆಗಿದ್ದು ಪ್ರಾಜೆಕ್ಟ್. ಈಗೇನಾಗಿದೆ ಅಂದರೆ, ನೀವು ಹೇಳ್ತಿದ್ದ ದೊಡ್ಡ ಬಜೆಟ್ ಸಿನಿಮಾ ಅಂತೇಳಿ, ನಮ್ಮದು ಬಜೆಟ್ ಸೆಕೆಂಡ್ರಿ, ಬಟ್ ಕಾಣಿಸ್ತಾ ಇದೆ ದೊಡ್ಡ ಬಜೆಟ್. ಬಟ್ ಇದೆಲ್ಲ ಕೊಟ್ಟಿರೋದು ಆಂಜನೇಯ ಅಷ್ಟೇ. ನಾನು ಹೇಳೋದು ಅಷ್ಟೇ, ನಮ್ದು ಏನಿಲ್ಲ ಸರ್, ನಾವು ವಿ ಆರ್ ಓನ್ಲಿ ಟೂಲ್ಸ್. ಇವರಾಗಲಿ ನಾನಾಗಲಿ ಬರೀ ಟೂಲ್ಸ್ ಅಂತಾರೆ ಗೊತ್ತಾ, ಇದೆಲ್ಲ ಮಾಡಿಸ್ತಾ ಇರೋದು ಆಂಜನೇಯನೇ, ನಾವು ಏನೂ ಮಾಡ್ತಾಯಿಲ್ಲ, ಇದು ಅಂತೂ ಪಕ್ಕ ಹೇಳ್ತೀವಿ. ಬಟ್ ಮೊದಲ ಸಿನಿಮಾಗೆ ಒಂದು ಒಳ್ಳೆ ಸೂತ್ರ ಇಟ್ಕೊಂಡು ಬಂದಿದ್ರೆ, ಯಾಕಂದರೆ ಈಗ ಬೇರೆ ಇಂಡಸ್ಟ್ರಿಯಲ್ಲಾಗಲಿ ಅಥವಾ ನಾರ್ತ್ ಆಗಲಿ ಎಲ್ಲ ಕೂಡ ಬರ್ತಿರೋದು ಈ ಥರ ಮೈಥಾಲಜಿಕಲ್ ಸಿನಿಮಾ ಅಥವಾ ಈ ಥರ ಸೂಪರ್ ಹೀರೋ ಸಿನಿಮಾಗಳು ಇಟ್ಕೊಂಡು ಸಾಕಷ್ಟು ಸಿನಿಮಾಗಳು ಬರ್ತದೆ. ಹನುಮಾನ್ ಆಯಿತು, ಮಿನ್ನಲ್ ಮುರಳಿ ಆಯಿತು, ಈ ಥರದೊಂದು ಕನ್ನಡಕ್ಕೊಂದು ಬೇಕಾಗಿತ್ತು ಈ ಥರದೊಂದು ಸಿನಿಮಾ. ಸೊ ಯಾವ ರೀತಿ ಕಥೆ ವಿಚಾರದಲ್ಲೇ ಎಷ್ಟೆಲ್ಲ ಆಗಿದೆ, ವರ್ಕ್ ಕಂಪ್ಲೀಟ್ ಆಗಿದೆ ಅಂತ? ಆಲ್ಮೋಸ್ಟ್ ನಮ್ಮದು ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ನಾವು ಶೂಟಿಂಗಿಗೆ ರೆಡಿ ಇದ್ದೀವಿ. ಈ ಸೂಪರ್ ಹೀರೋ ಸಿನಿಮಾ ಅಂದರೆ ನಂದೇನು ಆಸೆ ಅಂತಂದರೆ, ನಾನು ತುಂಬ ಮಾರ್ವಲ್ಸ್ ಫ್ಯಾನು, ಮಾರ್ವಲ್ದು ಬಿಗ್ ಫ್ಯಾನ್ ನಾನು, ತುಂಬ ರೆಫರ್. ಬಟ್ ನನಗೇನಂದರೆ, ನಮ್ಮ ಇಂಡಿಯನ್ ಸೂಪರ್ ಹೀರೋ ಮಾಡಿದಾಗ ಆ ಶೇಡ್ ಕಾಣಿಸ್ತಾ ಇದ್ದಿಲ್ಲ. ಯಾಕೆ ನಮ್ಮ ಹತ್ರ ಯಾಕೆ ಮಾಡೋಕ್ಕಾಗಲ್ಲ, ನಾವು ಯಾಕೆ ಟ್ರೈ ಮಾಡೋಕ್ಕಾಗಲ್ಲ? ಅಲ್ಲ, ಅವರಲ್ಲಿ ಟೆಕ್ನಾಲಜಿ ಚೆನ್ನಾಗಿದ್ದಾರೆ, ಬಜೆಟ್ ವೈಸ್ ತುಂಬ ಚೆನ್ನಾಗಿದ್ದಾರೆ. ನಾವು ಅದೇ ನಮ್ಮಿರೋ ಬಜೆಟಲ್ಲಿ, ನಮ್ಮಿರೋ ಟೆಕ್ನಾಲಜಿಯಲ್ಲೇ ನಾವು ಅದ್ರ ಸಮೀಪ ಆದರೂ ಹೋಗ್ಬೋದಲ್ಲ. ಈಗ ನಂಗೆ ಮೇಜರ್ಲಿ ಇನ್ಸ್ಪೈರ್ ಆಗಿದ್ದು ಹನುಮಾನ್ ಸಿನಿಮಾ ನೋಡಿ. ಸೊ ಅಲ್ಲಿ ನೋಡಿದ ತಕ್ಷಣ ಒಂದು ಎನರ್ಜಿ ಬಂತು ಹನುಮಾನ್ದೊಂದು. ಸೊ ನಾವು ಯಾಕೆ ಇಲ್ಲಿ ಸೂಪರ್ ಹೀರೋ ಕ್ರಿಯೇಟ್ ಮಾಡಬಾರ್ದು? ಆಮೇಲೆ ನಾನು ಇವ್ರಿಗೆ ನೋಡಿದಾಗ, ಇವ್ರದ್ದೆಲ್ಲ ನಾನು ಹಳೆ ರೀಲ್ಸ್ ಆಗಲಿ, ಇವರು ಜಿಮ್ನಾಸ್ಟಿಕ್ ಎಲ್ಲ ಬಾಡಿ ನೋಡಿದಾಗ ಇವ್ರಿಗೆ ನಾನು ಸೂಪರ್ ಹೀರೋ ಥರನೇ ನೋಡ್ತಿದ್ದೆ. ಇವ್ರ ಹತ್ರ ಒಂದು ಸೂಪರ್ ಹೀರೋ ಇದೆ ಅಂತೇಳಿ. ಸೊ ಈ ಕ್ಯಾರೆಕ್ಟರ್ ಪಕ್ಕ ಸೂಟ್ ಆದ್ರೆ ನಮಗೆ. ಆಮೇಲೆ ರಾವಣ ಕ್ಯಾರೆಕ್ಟರ್, ನಾವು ಈ ರಾವಣ ಕ್ಯಾರೆಕ್ಟರ್ ಹೆಂಗೆ ಕ್ರಿಯೇಟ್ ಮಾಡಿದೆ ಅಂದರೆ, ಈಸ್ ನಾಟ್ ಎ ರಾವಣ, ಈಸ್ ಎ ನರ ರಾವಣ. ಒಬ್ಬ ಮನುಷ್ಯ, ಈಗ ನೀವಿದ್ದೀರಾ, ನಾನಾಗಲಿ ಇವರಾಗಲಿ, ಎಲ್ಲರಲ್ಲಿ ಒಂದು ಒಳ್ಳೆಯದು ಕೆಟ್ಟದಿರುತ್ತೆ. ನಾವು ನಮ್ಮಲ್ಲಿ ಚೂಸ್ ಮಾಡೋ ಕೆಪಾಸಿಟಿ ಇರಬೇಕು. ನಾವು ಯಾವತ್ತಿಗೆ ಹೆಂಗಾಗಿದೆ ಈ ಕಲಿಯುಗದಲ್ಲಿ, ಸ್ಪೆಷಲಿ ನೀವು ಡೈಲಾಗ್ಸ್ ಕೇಳಿಸ್ಕೊಂಡ್ರೆ, ಕಲಿಯುಗದಲ್ಲಿ ನಾವು ಕೆಟ್ಟದಿಂದ ತುಂಬ ಇನ್ಫ್ಲುಯೆನ್ಸ್ ಆಗ್ತಾಯಿದ್ದೀವಿ. ನಾವು ಸ್ವಲ್ಪ ನಮ್ಮ ಸ್ಪಿರಿಚುವಲ್ ಎನರ್ಜಿ ಜಾಗೃತ ಮಾಡಿದ್ರೆ
ನಮ್ಮವ್ರಿಗಿರೋ ರಾವಣ ಹೊರಗಡೆ ಬಂದುಬಿಡ್ತಾನೆ. ಅವಾಗ ರಾವಣನ ಜೊತೆ ಹನುಮಾನ್ ಇರಲೇಬೇಕು. ಸೊ ಅವಾಗ ಏನಾಗುತ್ತಂದರೆ ಆಂಜನೇಯ ಏನು ಮಾಡ್ತಾರೆ ಅಂದರೆ ಆಂಜನೇಯ ರೂಪದಲ್ಲಿ ಎಲ್ಲ ಕಡೆ ಪ್ರೊಟೆಕ್ಷನ್ ಹೋಗ್ತೀವಿ ನಾವು, ಈ ಥರ. ಸೊ ಕತೆ ಈ ಥರ ಇದೆ. ಸಿನಿಮಾ ನೋಡಿ, ಸಿನಿಮಾ ನೋಡಿದಾಗ ಗ್ಯಾರಂಟಿ ಎಂಬುದಕ್ಕಿಂತ ನಿಮಗೆ ಒಂದು ನ್ಯೂ ವರ್ಲ್ಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಏನು ಇದು ಅಂದರೆ ಈ ಬರೋ ಜಾನರ್ ಸಿನಿಮಾಗಿಂತ ಸೂಪರ್ ಹೀರೋ ಅಂದ್ರೂ ನೀವು ಸೂಪರ್ ಹೀರೋ ಥರ ಇರೋಲ್ಲ. ನೀವು ನೋಡಲ್ಲ, ಒಂದು ಬೇರೆ ಫೀಲ್ಗೆ ಹೋಗ್ಬಿಡ್ತಾರೆ, ಬೇರೆ ಲೋಕನೇ ನಿಮ್ಮೊಳಗಡೆ ನೀವೇ ಹೋಗ್ಬಿಡ್ತೀರ. ಈ ಸಿನಿಮಾದಲ್ಲಿ ಅಷ್ಟೇ ಇರೋದು, ಅಂದರೆ ವಿತ್ ಸೂಪರ್ ಹೀರೋ. ಸೊ ಒಳ್ಳೇದು ಮಾಡಿದ್ರೆ ಹಿಂಗಾಗ್ತದೆ, ಕೆಟ್ಟದ್ದು ಮಾಡಿದ್ರೆ ಹಿಂಗಾಗುತ್ತೆ ಅಷ್ಟೇ. ನಿಮ್ಮ ಒಳಗಡೆ ಇರೋ ಕ್ಯಾರೆಕ್ಟರ್ಗಳನ್ನೇ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾರೆ ಸರ್. ಇದನ್ನು ಸಿನಿಮಾದ ಶೂಟಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ? ನಾವು ಮಾರ್ಚಿಂದ ಶೂಟಿಂಗ್ ಪ್ಲ್ಯಾನ್ ಇದೆ ಸರ್. ನಮ್ಮದು ಮಾರ್ಚಿಂದ ಶೂಟಿಂಗ್. ಇವರು ಮೇಜರ್ ಫಿಸಿಕಲ್ ಸ್ವಲ್ಪ ಅವ್ರು ಹೇಳ್ತಿದ್ರು ನೋಡಿದ್ರೆ ಕನ್ನಡದಲ್ಲಿ ಮಾರ್ವಲ್ಸು ಬರ್ತಾ ಇದ್ದಾರೆ, ರಾಮನು ವಾಪಸ್ ಬರ್ತಾ ಇದ್ದಾರೆ, ಆಂಜನೇಯನು, ಹನುಮಾನ್ ಈ ಥರ ಸೂಪರ್ ಹೀರೋನ ಒಟ್ಟೊಟ್ಟಿಗೆ ತರ್ತಾ ಇದ್ರು ಒಂದೇ ಸಿನಿಮಾದಲ್ಲಿ ಅಂತ. 100% ನಿಜ. ಅದಕ್ಕೆ ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಆ್ಯಕ್ಚುಲಿ ನನ್ನಿಂದನೇ ಸ್ವಲ್ಪ ಹೋಲ್ಡ್ ಆಗಿರೋದು, ಯಾಕಂದರೆ ಬಾಡಿ ಫಿಸಿಕ್ನ ರೆಡಿ ಮಾಡ್ಕೊಬೇಕು. ಯಾಕಂದರೆ ಅವ್ರದ್ದು ಅಂಶ ಒಂದು ಚಿಕ್ಕ ಒಂದು ಕಿಡಿ ನಮ್ಮೇಲೆ ಬಿದ್ರೂ ನಮ್ಗೆ ಹೆಂಗೆ ಎನರ್ಜಿ ಬರುತ್ತೆ ಅದು ತಡ್ಕೊಳೋ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು. ಆಮೇಲೆ ಸ್ಕ್ರೀನಲ್ಲಿ ಕಾಣ್ಸೋಕ್ಕೂ ಹಾಗೆ ಇರಬೇಕು. ಇದೇ ಒಂದು ಮಟ್ಟಕ್ಕೆ ಫಿಸಿಕ್ಕು. ಬಟ್ ನಮ್ಮ ಸರ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸೊ ಅದಕ್ಕೆ ನಡೀತಾ ಇದೆ ತಯಾರಿಗಳು. ಸೊ ಅದಕ್ಕೆ ಯಾವುದೋ ತಲೆ ಕೆಡ್ಸ್ಕೊಂಡಿರ, ಬರೀ ಜಿಮ್ಮು ಮತ್ತು ವರ್ಕೌಟ್ ಇದರಲ್ಲೇ ಇದ್ದೀವಿ. ಮತ್ತು ಆ ದೇವ್ರಿಗೆ ಕನೆಕ್ಟ್ ಆಗೋ ಪ್ರೊಸೆಸ್ಸಲ್ಲೇ ಇದ್ದೀವಿ ಸರ್. ಬಟ್ ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಈ ಕಡೆ ಡ್ಯಾನ್ಸರ್ ಆಗಿದ್ರಿ, ಕೊರಿಯೋಗ್ರಾಫರ್ ಆದ್ರಿ, ಈವೆಂಟ್ಸ್ಗಳು ಮಾಡ್ತೀರಿ, ಸಿನಿಮಾಗಳು ಮಾಡ್ತೀರಿ, ಈಗ ಇದ್ರ ಮಧ್ಯದಲ್ಲಿ ಈ ಥರದೊಂದು ದೊಡ್ಡ ಕನಸು. ಇವಾಗ ಇದೇ ದೊಡ್ಡ ಕನಸು ಸರ್, ಇದೇ ಮೇನ್ ಕನಸು. ಯಾಕಂದರೆ ಇದರಲ್ಲಿ ಎರಡಿದೆ ಸರ್. ಒಂದು ನಮ್ಮ ಸ್ವಾರ್ಥನೂ ಇದೆ, ಇನ್ನೊಂದು ಅವ್ರನ್ನ ಒಂದು ದೊಡ್ಡ ಮಟ್ಟದಲ್ಲಿ ತೋರಿಸ್ಬೇಕು ಅನ್ನೋದು ಒಂದು ಪ್ರೀತಿ ಸ್ವಾರ್ಥ ಇದೆ ಸರ್. ಅವ್ರಿಗೂ ಇದೆ, ನನಗೂ ಇದೆ. ಯಾಕಂದರೆ ಎನರ್ಜಿ ದೇವರು ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಸರ್. ಜನಕ್ಕೆ ಎಲ್ಲ ಸ್ಪಿರಿಚುವಲ್ ಎನರ್ಜಿ ಅಂದರೆ ಟ್ರೆಂಡ್ ಆಗಿದೆ. ಬಟ್ ಅದನ್ನು ಯಾವ ರೀತಿಯಲ್ಲಿ ನೀವು ಉಪಯೋಗಿಸಿದ್ರೆ ಹೆಂಗೆ ಯಾವ ಮಟ್ಟದಲ್ಲಿ ಬೇಕಾದ್ರೂ ನೀವು ಹೋಗ್ಬೋದು. ನಮ್ಮ ಹಿರಿಯರೆಲ್ಲ ಹೇಳ್ಕೊಂಬಂದಿದ್ದಾರೆ, ದೇವ್ರನ್ನ ನಂಬಿಕೆ ಇರಬೇಕು ನಿಮಗೆ. ಆ ನಂಬಿಕೆ ಇದ್ರೇ ಎಲ್ಲ ಆಗೋದು. ಸೊ ಇವೆರಡು ಹೇಳಿದ್ರಲ್ಲ, ನೆಗೆಟಿವ್ ಪಾಸಿಟಿವ್, ಯಾವುದನ್ನು ನಂಬ್ತಿರೋ ಅದೇ ಥರನೇ ನೀವು ಆಗೋದು ಅನ್ನೋದಕ್ಕೆ. ಸೊ ನಾವು ಇದನ್ನು ನಂಬ್ಕೊಂಡಿದ್ದೀವಿ. ಸೊ ಇದೇ ದಾರಿಯಲ್ಲಿ ಹೊರಡ್ತಾ ಇದ್ದೀವಿ ಸರ್. ಎಲ್ಲೊಂದು ಕಡೆ ಒಂದು ಮಾತಿದೆ, ಸಿನಿಮಾ ಮಾಡೋದಲ್ಲ ಆಗೋದು ಅಂತ. ಸೊ ಇದು ಒಂದೇ ತಿಂಗಳಲ್ಲಿ ಈ ಥರದ್ದೆಲ್ಲ ವರ್ಕ್ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ಈ ವರ್ಕ್ಗಳಿಗೆ ಎಷ್ಟೆಲ್ಲ ಟೈಮ್ ತೊಗೋತು ಅಂತ ನೋಡ್ಬಿಟ್ಟು 1 ತಿಂಗಳು ಅಂತ ಹೇಳಿದ್ರೆ, ಬಟ್ ಇನ್ನು ಹಗಲು ರಾತ್ರಿ ಕೆಲಸ ಬೇಕಾಗುತ್ತೆ ಅದಕ್ಕೆ ಅಂತ. 100% ಹಗಲು ರಾತ್ರಿ ನನಗಿಂತ ಜಾಸ್ತಿ ಅವ್ರು ಕಷ್ಟಪಟ್ಟಿರೋದು. ಯಾಕಂದರೆ ಟೇಬಲ್ ವರ್ಕ್ ಜಾಸ್ತಿ ಇದೆ ಇದರಲ್ಲಿ. ಆಮೇಲೆ ಮ್ಯೂಸಿಕ್ಕಿಂದ ಹಿಡ್ದು ನಾನು ಫೋನಲ್ಲಿ ಟಚಲ್ಲಿದ್ದೆ, ನಾವಿಬ್ಬರು ಫೋನಲ್ಲಿ ಆರ್ಗ್ಯುಮೆಂಟು. ಬಟ್ ಆ್ಯಕ್ಚುಯಲ್ ಕೆಲಸ ಇದೇ ಜಾಗದಲ್ಲಿ ಇದೇ ಟೇಬಲ್ ಮೇಲೆ ನಡೆದಿರೋದು. ಯಾಕಂದರೆ ಒಂದು VFX ಮಾಡುವಾಗ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳಬೇಕು, ಇವ್ರ ಜೊತೆ ಇವಾಗ ಈ ಪೈಪ್ಲೈನಲ್ಲಿ ಕೆಲಸ ಮಾಡಿರೋದು ಯಾರಂತ ಕೇಳಿದ್ರೆ ಶಾಕ್ ಆಗ್ತೀವಿ. ಹಾಲಿವುಡ್ ಮೂವಿ ಮುಫಾಸ ಮತ್ತು ಅಂತಂಥ ದೊಡ್ಡ ಸಿನಿಮಾ ಮಾಡಿರೋರು ಇದಕ್ಕೆ ಗ್ರಾಫಿಕ್ಸ್ ಮಾಡಿರೋದು ಸರ್. ಗ್ರಾಫಿಕ್ಸ್ ಅಂದರೆ ಆ್ಯನಿಮೇಷನ್ ಮಾಡಿದ್ದಾರೆ. ಯಾಕಂದರೆ ಒಂದು ಪಾರ್ಟ್ ಆಫ್ ದ ವರ್ಕ್ ಮಾಡಿದ್ದಾರೆ. ಇವಾಗ ರಾವಣನ ಕೂದಲಿಂಗೆ ಅಲ್ಲಾಡ್ತಾ ಇದೆ ಅಂದರೆ ಅಷ್ಟು ಡೀಟೇಲಿಂಗಾಗಿ ಕೆಲಸ ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸಂಗಮೇಶ್ ವಾಲೆ ಅವರು. ಡೈರೆಕ್ಟ್ರಿಗೆ ಮೀರಿ VFX ಆರ್ಟಿಸ್ಟ್ಗೆ ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ. ಅವ್ರ ವಿಷನ್, ನನ್ನ ವಿಷನ್ ಏನಂದರೆ ನಮ್ಮ ಕನ್ನಡದಲ್ಲಿ ಒಂದು ಸೂಪರ್ ಹೀರೋ ಸಿನಿಮಾ, ಅದನ್ನು ನೆಕ್ಸ್ಟ್ ಲೆವೆಲು ವಿತ್ ಮಿನಿಮಮ್ ಬಜೆಟಲ್ಲಿ ಹೇಗೆ ಕೊಡ್ಬೋದು, ಇದನ್ನು ನೆಕ್ಸ್ಟ್ ಪಾರ್ಟ್ ಏನಾದರೂ ನಾವು ಮಾಡಿದ್ರೆ ಇದೇ ಬಜೆಟ್ ಕನ್ನಡದವ್ರಿಗೆ ಕೊಟ್ಟರೆ ಏನೇನು ಆಗ್ಬೋದು ಅನ್ನೋದು ನಾವು ಪ್ರೂವ್ ಮಾಡಬೇಕಂತ ಸರ್. ಈ ಸಿನಿಮಾದಲ್ಲಿ ನೀವು ₹1 ಹಾಕಿದ್ರೆ ₹500 ನೋಡ್ತೀರಾ. ಅಂದರೆ ₹1 ಔಟ್ಪುಟ್ ನಾವು ಏನಾದರೂ ವರ್ಕ್ ಮಾಡಿದ್ರೆ ₹500 ಕಾಣುತ್ತೆ ಈ ಥರ. ಈ ಸಿನಿಮಾದ ಕಂಟೆಂಟ್ ನೋಡಿದ ನಂತರದಲ್ಲಿ ತುಂಬ ಜನ ಮುಂದೆ ಬರ್ತಾ ಇದ್ದಾರಂತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಆ ಥರ ಈ ಥರ ಸಿನಿಮಾ ಹುಡ್ಕೊಂಡು ಸಾಕಷ್ಟು ಜನ ಒಂದಷ್ಟು ಪ್ರೊಡಕ್ಷನ್ ಹೌಸು ಇಲ್ಲ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ನಾವೆಲ್ಲ ಜೊತೆಗಿರ್ತೀವಿ ಅಂತೇಳಿ ಇವಾಗ ಮೇಜರಾಗಿ ನಮ್ಮ ಡೈರೆಕ್ಟ್ರೇ ಪ್ರೊಡಕ್ಷನ್ನ ಮಾಡಿದ್ದಾರೆ. ಅವ್ರದ್ರಲ್ಲೇ ಸಿನಿಮಾ ನಡೀತಾ ಇದೆ. ಆಲ್ಮೋಸ್ಟ್ 20-30% ನಾವು ಮುಗಿಸಿದ್ದೀವಿ. ಇದನ್ನು ಗ್ರಾಫಿಕ್ಸ್ ವೈಸ್ ಆಗಲಿ ಎಲ್ಲ ಮುಗಿಸಿದ್ದೀವಿ. ಬಟ್ ಇವಾಗ ಅದೇ ನನ್ನ ಫಿಸಿಕ್ಗೋಸ್ಕರ ಅದು ಮಾಡ್ತಾ ಏನಾಯಿತು ಅಂದರೆ ಸರ್, ಆ ಕಡೆಯಿಂದನೇ ಕನೆಕ್ಷನ್ ಏನೋ ಇದು ಕ್ವಾಲಿಟಿ ಜಾಸ್ತಿ ಆಗೋಯ್ತು ಸರ್. ಇವಾಗ ನೋಡಿ ಟೈಟಲ್ಗೆ ನಮಗೆ ಗೊತ್ತಿಲ್ಲ ಸರ್, ನಾನು ನಿಜವಾಗಿ ಹೇಳ್ತೀನಿ, ನಮಗೆ ಗೊತ್ತಿಲ್ಲ ಈ ಕ್ವಾಲಿಟಿ ಬರುತ್ತೆ ಅಂತ. ನೀವು ಆನೆಸ್ಟ್ ರಿವ್ಯೂ, ಅವ್ರು ನೋಡಿದ್ರೆ ನಮ್ಗೆ ಆನೆಸ್ಟಾಗಿ ರಿವ್ಯೂಗಳು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ಸೊ ಇವಾಗ ಟೈಟಲ್ಗೆ ಇಷ್ಟು ರಿವ್ಯೂ ಬಂದಿದೆ. ಇನ್ನು ನಾವು ಬೇರೆ ಮೇಕಿಂಗ್ ಎಲ್ಲ ಮಾಡಿದ್ದೀವಿ, ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ತಾಯಿದೆ ಸರ್. ಸೊ ನಮ್ಗೆ ಅದೇ ಥರನೇ ಇನ್ನೊಬ್ರು ದೊಡ್ಡ ಇನ್ವೆಸ್ಟರ್ ಬಂದು ಈ ಸಿನಿಮಾನ ನಮ್ಮ ಬ್ಯಾಕಪ್ಪಲ್ಲಿ ನಿಂತ್ಕೊಂಡ್ರೆ, ಇವಾಗ ಹೆಂಗೆ ಸರ್ ನಮ್ಮ ಯಶ್ ಅವರು KGFನ ಬಾಲಿವುಡ್ಗೆ ತೊಗೊಂಡೋದ್ರು, ಬಾಲಿವುಡ್ಡಿಂದ ಹಾಲಿವುಡ್ ತೊಗೊಂಡೋಗಿದ್ದಾರೆ. ನಾವು ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿನ ಹಾಲಿವುಡ್ ರೇಂಜಲ್ಲಿ ನಿಲ್ಲಿಸ್ಬೇಕು ಅಂತ ಆ ಆಸೆಯಲ್ಲಿ ನಾವಿದ್ದೀವಿ ಸರ್. ಆ ಟೆಕ್ನಿಷಿಯನ್ಸ್ ಎಲ್ಲ ನಮ್ಮ ಜೊತೆಲಿ ಇದ್ದಾರೆ ಸರ್. ಸೊ ನಮ್ಗೆ ಇವಾಗ ಅದೇ ಥರ ಬರ್ತಾ ಇದ್ದಾರೆ. ಸೊ ಬರ್ತಾನೆ ಅವ್ರನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಆಸೆ ಸರ್. ಮುಫಾಸ ಟೀಮ್ ಜೊತೆಗಿದ್ದಾರೆ ಅಂದರೆ ದೊಡ್ಡ ವಿಚಾರ. ಸೊ ಅಂದರೆ ಸಿನಿಮಾ ದುಡ್ಡಕ್ಕೂ ಅವರೇ ಕಂಪ್ಲೀಟ್ ಮಾಡಿಕೊಡ್ತಾರೆ ಇದೆಲ್ಲ VFX ವರ್ಕ್ ಎಲ್ಲ ಥರದ್ದು ಏನಾಗುತ್ತೆ? ಅವರು
ಫ್ರೀಲ್ಯಾನ್ಸರ್ ಥರ. ಸೊ ಕಂಪ್ನಿ ಇಲ್ಲ, ನಮ್ಮ ಕಂಪ್ನಿಲಿ ವರ್ಕ್ ಮಾಡೋರು ಫ್ರೆಂಡ್ಸ್ ಫ್ರೀಲ್ಯಾನ್ಸರ್ ಥರ. ಸೊ ಅವರೆಲ್ಲ ನನ್ನ ಟೀಮ್ ಜೊತೆ ಜಾಯ್ನ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಎಂಪ್ಲಾಯ್, ಅವರು ಎಂಪ್ಲಾಯೀಸ್ಗಳೆಲ್ಲ ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಕೆಲಸ ಮಾಡ್ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ರಾವಣಂದ ಅನಿಮೇಷನ್ ಮಾಡ್ದ, ಅವ್ನು ಬಾಲಿವುಡ್ ಮುಂಬೈಯವರು. ಸೊ ಅಲ್ಲೊಂದು 4 ಜನ ವರ್ಕ್ ಮಾಡಿದ್ರು. ದೇ ಆರ್ ಲೈಕ್ ಫ್ರೆಂಡ್ಸ್. ಈಗ ನಿಮಗೆ ಫ್ರೆಂಡ್ಸ್ ಇರ್ತಾರಲ್ಲ, ನಂಗೆ ಫ್ರೆಂಡ್ಸು ಆ ಥರ ಫ್ರೆಂಡ್ಸಲ್ಲಿ ಏನಾಯಿತು, ಈ ಥರ ಮಾಡ್ತಾಯಿದ್ದು, ಅವ್ರಿಗೂ ಇಂಟ್ರೆಸ್ಟ್ ಬಂತು. ಸೊ ಅದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲೇ 5-6 ಜನ ಆಂಜನೇಯ ಭಕ್ತರು. ಸೊ ಅದು ಹೆಂಗಾಯ್ತಂದರೆ ಅವ್ರಿಗೆ ಓಕೆ ಮಸ್ತ್ ಸಖತ್ತಾಗಿದೆ, ಇದು ಇದೆ ಹಾಗೆ ಎಲ್ಲ ಇದು ಅಂದರೆ ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ ಸರ್, ವಿ ಆರ್ ನಾಟ್ ಗೋಯಿಂಗ್ ಫಾರ್ ಎನಿ ಬ್ರ್ಯಾಂಡ್, ವಿ ಆರ್ ಗೋಯಿಂಗ್ ಫಾರ್ ಕ್ವಾಲಿಟಿ. ನಮಗೆ ಬ್ರ್ಯಾಂಡ್ ಬೇಡ, ನಮಗೆ ಕ್ವಾಲಿಟಿ ಕೊಡ್ತೀವಿ, ಬ್ರ್ಯಾಂಡ್ ಆಟೋಮೆಟಿಕ್ ಬಂದುಬಿಡುತ್ತೆ. ನಮ್ಮ ಕಾನ್ಸೆಪ್ಟ್ ಇರೋದಷ್ಟೇ, ನಮ್ಗೆ ಬ್ರ್ಯಾಂಡಿಂಗ್ ಬೇಡ, ನಮಗೆ ನಾವು ಕ್ವಾಲಿಟಿ ಕೊಡ್ತೀವಿ, ಆಟೋಮೆಟಿಕ್ ಬ್ರ್ಯಾಂಡಿಂಗ್ ಬರುತ್ತೆ ಅಂತ ನಮ್ಮ ಇಂಟೆನ್ಷನ್ ವರ್ಕ್ ಮಾಡ್ತಾ ಇದ್ದೀವಿ. ಈಗ ಅದನ್ನು ನೋಡೋಣ ಏನಾಗುತ್ತೆ ಮುಂದೆ, ಏನಿಲ್ಲ ಅಂತ. ಸಿನಿಮಾ ಮುಗಿಯೋ ತನಕ ಇದೆ ಯಾವ ಥರದಲ್ಲಿ ಇರ್ತೀರಾ ಅಂತ? 100% ಸರ್, ಇದೇ ಅವತಾರದಲ್ಲೇ ಇರ್ತೀನಿ. ಇನ್ನೂ ಚೇಂಜಸ್ ತುಂಬ ಆಗುತ್ತೆ, ಫಿಸಿಕಲಿ ಚೇಂಜ್ ಆಗುತ್ತೆ, ಕಾಸ್ಟ್ಯೂಮ್ ವೈಸ್ ಬೇರೆ ಥರ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಒಂದು ರಿವೀಲಿಂಗ್ ಮಾಡ್ತೀವಿ. ಯಾಕಂದರೆ ಸೂಪರ್ಮ್ಯಾನ್ ಕಾಸ್ಟ್ಯೂಮ್ ನೋಡಿದ್ದೀರಾ, ಶಕ್ತಿಮಾನ್ ಕಾಸ್ಟ್ಯೂಮ್ ನೋಡಿದ್ದೀರಾ, ಇವಾಗ ಇವ್ರಿಗೆ ಒಂದು ಹೆಸರು ಬರುತ್ತೆ, ಅವ್ರಿಗೆ ಒಂದು ಕಾಸ್ಟ್ಯೂಮ್ ಬರುತ್ತೆ, ಅದು ಮಕ್ಕಳಿಗೆಲ್ಲ ನೆಕ್ಸ್ಟ್ ಹಾಕೋಣ ಥರ. ಇವಾಗ ಸ್ಪೈಡರ್ ಮ್ಯಾನ್ಗೆ ಒಂದು ಕಾಸ್ಟ್ಯೂಮ್, ಎಲ್ಲರೂ ಹಿಂಗೆ ಅಂತಾರೆ. ನೆಕ್ಸ್ಟ್ ಎಲ್ಲರೂ ಗದೆ ಇಟ್ಕೊಂಡು ಜೈ ಶ್ರೀರಾಮ್ ಅನ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಸರ್. ಹನುಮಾನ ಎಲ್ಲರೂ ದೇವರಾಗಿ ನೋಡ್ತಾ ಇದ್ದಾರೆ ಸರ್. ಹನುಮಾನ ಸೂಪರ್ ಹೀರೋ ಆಗಿ ನೋಡಲಿ ಮಕ್ಕಳು. ಇವಾಗ ಮರ್ತೋಗ್ತಾ ಇದ್ದಾರೆ ನಮ್ಮ ಮಕ್ಕಳೆಲ್ಲ. ಆಂಜನೇಯ ದೇವರು ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಸುಪ್ ಅಂತ ಹೋಗಿ ಅದ್ರಲ್ಲಿ ಮಾತ್ರ ಆಂಜನೇಯ ನೋಡ್ತಾರೆ. ಬಟ್ ಆಂಜನೇಯನ ಏನಕ್ಕೆ, ಯಾಕೆ ಅವ್ರು ಹಿಂಗಿದ್ದಾರೆ, ಯಾಕೆ ಒಂದು ಚಿಕ್ಕ ಶಕ್ತಿ ಕೊಟ್ಟರೆ ಏನು ಆಗ್ಬೋದು, ಅವರು ನೆಕ್ಸ್ಟ್ ಇವಾಗ ಹೆಂಗೆ ಸೂಪರ್ ಮ್ಯಾನ್ ಅಂತ ಒಂದು ಫೋಟೋ ಇಟ್ಕೊಂಡಿದ್ದಾರೋ ಅದೇ ಥರನೇ ನಮ್ಮದು ಒಂದು ಸೂಪರ್ ಹೀರೋ, ಅವ್ರದ್ದು ಶಿಷ್ಯನಾಗಿ ಒಂದು ಸೂಪರ್ ಹೀರೋ ಆಗಿ ರಿಜಿಸ್ಟರ್ ಆದರೆ ಸಾಕು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಲ್ಲಿ ತುಂಬ ದೊಡ್ಡ ಕನಸು, ನಿಮ್ಮ ಆಸೆ ತುಂಬ ದೊಡ್ಡದಾಗಿದೆ, ಅದೇ ಥರ ಕೆಲಸವೂ ಕೂಡ ಆಗ್ತಾಯಿದೆ. ನಿಜಕ್ಕೂ ಸಿನಿಮಾ ಆದಷ್ಟು ಬೇಗ ಹೊರಗಡೆ ಬರಲಿ, ದೊಡ್ಡ ಸಕ್ಸಸ್ ಕಳಿಸ್ಲಿ. ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಲಾಸ್ಟಲ್ಲಿ ಆಗ್ಬಿಡಿ ಬಸ್ ಹೇಳ್ತೀನಿ. ಎಲ್ಲರೂ ಟೈಟಲ್ನ ರಾಮಾಂಜನೇಯ ಅಂತ ನೋಡಿದರೆ, ಯಾರ್ಯಾರು ಹನುಮಾನ್ ಭಕ್ತರಿದ್ದೀರೋ, ಯಾರ್ಯಾರು ರಾಮನ್ ಭಕ್ತಿದ್ದೀರೋ ದಯವಿಟ್ಟು ಹೋಗಿ ಅಕ್ಷರ ಯೂಟ್ಯೂಬ್ ಚಾನಲ್ ಪೇಜಲ್ಲಿ ವಿಡಿಯೋ ಇದೆ, ಹೋಗಿ ಜೈ ಶ್ರೀರಾಮ್ ಅಂತ ನಿಮ್ಮ ಪ್ರೀತಿ, ನೀವು ಭಕ್ತರಾಗಿದ್ದರೆ ಪ್ರೀತಿಯಿಂದ ಕಮೆಂಟ್ ಮಾಡಿ. ಇದು ನಮಗೆ, ಇದು ನಮ್ಮ ಟೀಮ್ಗೆ, ನಮ್ಮ ಮೈಥಾಲಜಿಗೆ, ನಮ್ಮ ಧರ್ಮಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ನೀವೆಲ್ಲರ ಸಪೋರ್ಟ್ ನಮಗೆ ಬೇಕು. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಎಸ್, ಇದಿಷ್ಟು ಅದ್ಭುತ್ ಸಿಂಹ ಮತ್ತು ಸಂಗಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.